Hello children, good morning one and all. I am very gladful. Welcome to English session children. How are you? I think all of you are fine in your homes. Today I am going to explain about the exercises activity from the lesson The Lighthouse from unit number first. All of you go to the exercises activity and listen carefully and copy in your class works. Okay children, then we move on to the exercises activity. C1, I think the new words are explained earlier ಅಲ್ವಾ ಇದರ ಪಾಠದಲ್ಲಿ ಬರ್ತಕ್ಕಂತಹ ಹೊಸ ಶಬ್ದಗಳನ್ನು ನಾನು ಈಗಾಗಲೇ ಎಕ್ಸ್ಪ್ಲೈನ್ ಅನ್ನ ಮಾಡಿದ್ದೀನಿ. ಓಕೆ ಚಿಲ್ಡ್ರನ್, ಡಿಸ್ಕಸ್ C1, ಡಿಸ್ಕಸ್ ಇನ್ ಪೇರ್ಸ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಮೊಟ್ಟ ಮೊದಲ ಬಾರಿಗೆ ಡಿಸ್ಕಸ್ ಇನ್ ಪೇರ್ಸ್ ಅಂದ್ರೆ ಡಿಸ್ಕಸ್ ಮಾಡ್ಲಿಕ್ಕೆ ನಿಮಗೆ ಇವಾಗ ಯಾರು ಸಿಗಲ್ಲ. ಓಕೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ವೈ ವಾಸ್ ರಾಜೀವ್ thrilled? In this lesson, the lighthouse, Rajiv and Madhav are the father and son. They go to the lighthouses. Okay, regarding that one, why was Rajiv thrilled? ರಾಜೀವ್ಗೆ ಯಾಕೆ ತುಂಬಾ ಥ್ರಿಲ್ ಆಗಿತ್ತು ಅಂದ್ರೆ ಖುಷಿ ಆಗಿದ್ದ? So answer, Rajiv was thrilled because his father take him to visit the lighthouse. ಅವನ ತಂದೆ ಮಾಧವ್ ಅವನನ್ನ ಇವತ್ತು ಲೈಟ್ ಹೌಸ್ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. So he was very thrilled. What is a lighthouse? Lighthouse ಅಂದ್ರೆ ಏನು? Lighthouse is a tall, strong building in the shape of a tower with powerful lights at the top. Lighthouse ಅಂದ್ರೆ ಸಮುದ್ರ ತೀರದಲ್ಲಿ ಇರ್ತಕ್ಕಂತಹ ಒಂದು ಟಾಲ್ ಅಂದ್ರೆ ಎತ್ತರವಾಗಿರ್ತಕ್ಕಂತಹ ಬಲಿಷ್ಠವಾಗಿರ್ತಕ್ಕಂತಹ ಕಟ್ಟಡ. ಅದು ಗೋಪುರದ ಆಕಾರದಲ್ಲಿ ಇರುತ್ತೆ. ಅದರ ತುತ್ತ ತುದಿನಲ್ಲಿ ಪವರ್ಫುಲ್ ಲೈಟ್ಸ್ ಇರುತ್ತೆ. ಅಂದ್ರೆ ತುಂಬಾ ಪರಿಣಾಮಕಾರಿಯಾಗಿರ್ತಕ್ಕಂತಹ ಬೆಳಕನ್ನ ಚೆಲ್ತಕ್ಕಂಥ ದೀಪಗಳನ್ನ ನಾವು ಅದ್ರಲ್ಲಿ ಕಾಣಬಹುದು. ಸೊ ಇಟ್ ಇಸ್ ಕಾಲ್ಡ್ ಆಸ್ ಅ ಲೈಟ್ ಹೌಸ್. ಅವರ್ ಲೈಟ್ ಹೌಸಸ್ ಯೂಸ್ಫುಲ್ ಟು ದ ಸೇಲರ್ಸ್. ಯಾಕೆ ಲೈಟ್ ಹೌಸ್ಗಳು? ಸೇಲರ್ಸ್ ಅಂದ್ರೆ ನಾವಿಕರಿಗೆ ಸಹಾಯವನ್ನ ಮಾಡ್ತವೆ. ಲೈಟ್ ಹೌಸಸ್ help the sailors to know where the land is and what places they are near. ಲೈಟ್ ಹೌಸಸ್ಗಳು ಹೇಗೆ ಸಹಾಯ ಮಾಡ್ತಾವಪ್ಪ ಅಂತಂದ್ರೆ, ಸಮುದ್ರದ ತೀರದಲ್ಲಿ ಭೂಮಿ ಎಲ್ಲಿದೆ ಅದರ ಜೊತೆನಲ್ಲಿ ಸಮುದ್ರಕ್ಕೆ ಹೋದಾಗ ನಾವು ಯಾವ ಜಾಗದಲ್ಲಿ ಇದೀವಿ ಅನ್ನೋದನ್ನ ಈ ಒಂದು ದೀಪಗಳ ಸಹಾಯದಿಂದ ನಾವಿಕರು ತಿಳ್ಕೊಂಡು ಅವರು ವಾಪಸ್ ಬರ್ತಾ ಇದ್ರು. ಸೊ ವೇರ್ ದ ಲೈಟ್ ಹೌಸಸ್ ಬಿಲ್ಟ್? ಲೈಟ್ ಹೌಸಸ್ ಅನ್ನ ನಾವೆಲ್ಲಿ ಸಾಮಾನ್ಯವಾಗಿ ಕಾಣಬಹುದು? ಲೈಟ್ ಹೌಸಸ್ ಆರ್ ಬಿಲ್ಟ್ ಆನ್ ದ ಸೀ ಶೋರ್ and sometimes in the sea. ಲೈಟ್ ಹೌಸಸ್ ಸಾಮಾನ್ಯವಾಗಿ ಸಮುದ್ರ ತೀರದಲ್ಲಿ ಅಥವಾ ಕೆಲವೊಂದು ಸಮಯದಲ್ಲಿ ಸಮುದ್ರದ ಒಳಭಾಗದಲ್ಲಿ, ಅಂದ್ರೆ ತೀರಾ ಒಳಭಾಗದಲ್ಲ, ಸಮುದ್ರ ತೀರದಿಂದ ಸ್ವಲ್ಪ ದೂರದಲ್ಲಿ, ಅಂದ್ರೆ ಭೂಮಿ ಮೇಲ್ಗಡೆ ಅಲ್ಲಿ ಗುಡ್ಡ ಬೆಟ್ಟಗಳಿದ್ದಾಗ ಕಟ್ಟಕ್ಕಾಗದೇ ಇರ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಸಮುದ್ರದ ಭಾಗದಲ್ಲಿ ಅದನ್ನ ಕಟ್ಟೋದನ್ನ ನಾವು ಕಾಣಬಹುದು. ಓಕೆ ಚಿಲ್ಡ್ರನ್, ಐ ಥಿಂಕ್ ಯು ಆರ್ ಗೋಯಿಂಗ್ ಟು ರಿಪೀಟ್ ದ ವಿಡಿಯೋ. ಅಂದ್ರೆ ಈ ವಿಡಿಯೋನ ಮತ್ತೊಮ್ಮೆ ಪಾಸ್ ಅನ್ನ ಕೊಟ್ಕೊಂಡು ಬರ್ಕೊಳ್ತಾ ಹೋಗಿ ಮಕ್ಕಳೇ. ಓಕೆ, ಗೋ ಟು ದ ನೆಕ್ಸ್ಟ್. What did the people use in lighthouses before the invention of electricity? ಮನುಷ್ಯ ವಿದ್ಯುತ್ ಶಕ್ತಿಯನ್ನ ಕಂಡುಹಿಡಿಯತಕ್ಕಂತಹ ಮುಂಚೆ ಲೈಟ್ ಹೌಸಸ್ ಗಳು ಯಾವ ರೀತಿ ಬಳಕೆಯನ್ನು ಹಾಕ್ತಾ ಇದ್ದು? ಯಾಕೆಂದ್ರೆ ನೋಡಿ, ಲೈಟ್ ಹೌಸಸ್ ಅಲ್ಲಿ ತುಂಬಾ ಪವರ್ಫುಲ್ ಲೈಟ್ಸ್ ಅನ್ನ ಯೂಸ್ ಮಾಡ್ತಾರೆ. ಬಟ್ ಇನ್ ದ ಬಿಫೋರ್ ದ ಇನ್ವೆನ್ಷನ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ಇವಾಗ ವಿದ್ಯುತ್ ಶಕ್ತಿಯ ಸಹಾಯದಿಂದ ಉರ್ತಕ್ಕಂತಹ ಒಂದು ಬೆಳಕಿನ ದೀಪಗಳು ಇಂದಿನ ಕಾಲದಲ್ಲಿ ಇರಲಿಲ್ಲ. ಅವಾಗಿನ ಕಾಲದಲ್ಲಿ ಲೈಟ್ ಹೌಸ್ಗಳು ಯಾವ ರೀತಿ ಇರ್ತಾ ಇದ್ದು ಅಂತಂದ್ರೆ, ದ ಪೀಪಲ್ use wood fires and candles before the invention of electricity. ಜನಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ದೊಡ್ಡ ಮರದ ದಿಮ್ಮಿಗಳು ಮತ್ತೆ ಮುಂಬತ್ತಿಗಳು ಅಂದ್ರೆ ಕ್ಯಾಂಡಲ್ಗಳ ಸಹಾಯದಿಂದ ಅವುಗಳನ್ನ ಉರುವಲನ್ನಾಗಿ ಉಪಯೋಗಿಸ್ಕೊಂಡ್ಬಿಟ್ಟು ಲೈಟ್ ಹೌಸಸ್ ಗಳಲ್ಲಿ ಬಳಕೆಯನ್ನ ಮಾಡ್ತಾ ಇದ್ರಂತೆ. ಯಾವಾಗ? ವಿದ್ಯುತ್ ಶಕ್ತಿ ಬರೋದ್ಕಿಂತ ಮುಂಚೆ. How was the first light houses built? ಮೊಟ್ಟ ಮೊದಲ ಬಾರಿಗೆ ಈ ಲೈಟ್ ಹೌಸಸ್ಗಳು ಹೇಗೆ ಕಟ್ಟಲ್ಪಟ್ಟವು? ಹೇಗಪ್ಪ ಅಂದ್ರೆ, ಇನ್ ದ ಓಲ್ಡನ್ ಡೇಸ್ ಪೀಪಲ್ ವರ್ ಲಾಸ್ಟ್ ಇನ್ ದ sea. They unable to return home. So a group of clever young men make an idea that they collected a few huge logs and lots of dry branches and set a fire. This idea become updated.
ನೋಡಿ ಇಂದಿನ ಕಾಲದಲ್ಲಿ ಜನಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಸಮುದ್ರಕ್ಕೆ ಹೋದಾಗ ಅಂದ್ರೆ ಮೀನ್ ಹಿಡಿಲಿಕ್ಕೆ ಮತ್ತೆ ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಸಮುದ್ರಕ್ಕೆ ಹೋದಾಗ ಅವ್ರು ವಾಪಸ್ ಮನೆಗೆ ಬರ್ತಿರ್ಲಿಲ್ವಂತೆ. ಯಾಕಪ್ಪ ಅಂದ್ರೆ ಅವರಿಗೆ ಭೂಮಿ ಎಲ್ಲಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ಸಮುದ್ರಕ್ಕೆ ಹೋದವರು ಎಷ್ಟೊತ್ತಿಗೆ ವಾಪಸ್ ನಾವು ಭೂಮಿ ಮನೆ ಕಡೆ ಹೋಗ್ತೀವಿ, ಯಾವ ದಿಕ್ಕಿನ ಕಡೆ ನಾವು ಹೋಗ್ಬೇಕು ಆ ತರದ್ದೇನು ಸಹ ಒಂದು ಸಮುದ್ರದಲ್ಲಿ ಬರೀ ನೀರೇ ಕಾಣಿಸೋದು ಎಷ್ಟೊಂದ್ ದೂರ ಹೋದಾಗ. ಹಾಗಾಗಿ ಅವ್ರಿಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ಸಮುದ್ರದಲ್ಲಿ ನಾವೆಲ್ಲರೂ ಕಳೆದೋಗ್ಬಿಟ್ಟಿದೀವಿ ನಾವು ಅಂತ ಅವ್ರು ಅನ್ಕೊಳ್ತಾ ಇದ್ರು. ಸೊ ಎಷ್ಟೋ ಜನ ಸಮುದ್ರದಲ್ಲೇ ಕಳೆದೋಗ್ಬಿಡ್ತಾ ಇದ್ರು. ಹೀಗಾಗಿ ಒಂದು ಯುವಕರ ಗುಂಪು, ತುಂಬಾ ಬುದ್ಧಿವಂತ ಯುವಕರ ಗುಂಪು ಒಂದು ಯೋಚನೆಯನ್ನ ಮಾಡ್ತು. ಏನಪ್ಪಾ ಅಂದ್ರೆ ಒಂದು ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನ ಕಲೆಕ್ಟ್ ಮಾಡಿ ಮತ್ತೆ ಮರದ ರೆಂಬೆ ಕೊಂಬೆಗಳನ್ನ ಕಲೆಕ್ಟ್ ಮಾಡಿ ಎತ್ತರವಾಗಿರ್ತಕ್ಕಂಥ ಭೂಮಿಯ ಅಂದ್ರೆ ಸಮುದ್ರ ಭಾಗದಲ್ಲಿ ಎತ್ತರವಾಗಿರ್ತಕ್ಕಂಥ ಜಾಗದಲ್ಲಿ ಅವ್ರೇನ್ ಮಾಡಿದ್ರು, ಬೆಂಕಿಯನ್ನ ಉರಿಸ್ತಾ ಇದ್ರು. ಆ ಬೆಂಕಿಯನ್ನ ಉರಿಸೋದನ್ನ ನೋಡಿದಂತಹ ಜನ ಬೆಂಕಿ ಕಡೆಗೆ ಅಯ್ಯೋ ಇಲ್ಲಿದೆ ಭೂಮಿ ಅಂತ ಹುಡ್ಕೊಂಡ್ ಬರ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಇದೇ ಒಂದು ಯೋಚನೆ ಅಂದ್ರೆ ಐಡಿಯಾ ಬರ್ತಾ ಬರ್ತಾ ಅಪ್ಡೇಟ್ ಆಗ್ತಾ ಹೋಯ್ತು. Next question children, find the words from the story which mean the opposite of the following. ಈ ಕಥೆಯಲ್ಲಿ ಬರ್ತಕ್ಕಂತಹ ಕೆಲವೊಂದು ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ ಫೈನ್. ಡೇಂಜರ್ಸ್ ಮೀನ್ಸ್ ಅಪಾಯಕಾರಿ. ಸೇಫ್, ಶಾರ್ಟ್, ಲಾಂಗ್, ಫಾರ್, ನಿಯರ್, ಲೋ, ಐ, ಓಲ್ಡ್, ನ್ಯೂ, ಸ್ಟಾಪ್, ಸ್ಟಾರ್ಟ್. Read these notes 2 or 3 times children. Then you have to write and make the clarifications of the sounds. Andre pronunciation anna correct agi ಮಾಡ್ತಾ ಹೋಗಿ. Okay, let's listen. ಈ ಒಂದು ಪ್ಯಾಸೇಜ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇಟ್ಸ್ ಬೇಸ್ಡ್ ಆನ್ ದ ಲಿಸ್ನಿಂಗ್ ಅಂದ್ರೆ ನಿಮ್ಮ ಒಂದು ಆಲಿಸುವಿಕೆ. ಯಾವುದೇ ಒಂದು ಭಾಷೆಯನ್ನ ನಾವು ಕಲಿಬೇಕಂದ್ರೆ ಆ ಭಾಷೆಯನ್ನ ನಮ್ಮ ಕಿವಿ ಮೇಲೆ ಅದು ಪದೇ ಪದೇ ಬೀಳ್ತಾ ಇರ್ಬೇಕು. ಅಂದ್ರೆ ನೀವು ಯು ಶುಡ್ ಲಿಸನ್ ಟು ದ ಸ್ಟೋರೀಸ್ ಆಫ್ ಇಂಗ್ಲಿಷ್ ಅಂಡ್ ಯು ಶುಡ್ ಲಿಸನ್ ಟು ದ ಸಾಂಗ್ಸ್ ಆಫ್ ಇಂಗ್ಲಿಷ್. ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಚಿಲ್ಡ್ರನ್. ಓಕೆ, ಲೆಟ್ ಮೀ ರೀಡ್ ದ ಪ್ಯಾಸೇಜ್. Rajiv and his father Madhav visited a lighthouse. The lighthouse was built on the seashore. When they went there, Rajiv heard whistling of whales, seagulls craying, the wind roaring, birds chirping, splashing waves and water gushing when a ship sailed, and many more sounds. This is the passage based on the sounds. What are the sounds heard by Rajiv nearby the sea, in the beach of the sea? ಆ ಸಮುದ್ರದ ತೀರದಲ್ಲಿ ಅವನು ಕೇಳಿಸಿಕೊಂಡಂತಹ ಕೆಲವೊಂದು ಸೌಂಡ್ ಗಳನ್ನ ಅವರು ರಿಪೀಟ್ ಮಾಡಿದ್ದಾರೆ. ವೇಲ್ಸ್, whistling of whales, seagulls crying, the wind roaring, birds chirping, splashing waves, water gushing. These are the sounds children. Let me now do ಅಂದ್ರೆ ನಾನ್ ಹೇಳಿದ ತರ ನೀವು ಮಾಡ್ತಾ ಹೋಗ್ಬೇಕು. ರಿಲ್ಯಾಕ್ಸ್ ಯುವರ್ ಫೀಟ್ ಅಂಡ್ ದ ಎಂಟೈರ್ ಬಾಡಿ, ಅಂದ್ರೆ ಉದ್ದಕ್ಕೆ ಕಾಲನ್ನ ಚಾಚಿಕೊಂಡು ಎಂಟೈರ್ ಬಾಡಿನ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಈ ಸ್ಟೋರಿನ ಕಣ್ಣನ್ನ ಮುಚ್ಚಿ ನಾನು ಹೇಳಿದ್ದನ್ನ ರಿಪೀಟ್ ಆಗಿ ಹೇಳ್ತಾ ಹೋಗಿ. ಯಾವ್ಯಾವ ಸೌಂಡ್ ಅನ್ನ ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಲ್ಲಿ ನೀವು ಯಾವ್ಯಾವ ರೀತಿ ಸೌಂಡ್ ಅನ್ನ ಕೇಳ್ತೀರಾ ಅಂದ್ರೆ ಸೌಂಡ್ ಆಫ್ ಎ ಟೆಲಿವಿಷನ್, sound of the chirping sound of a bird, and crying sound of a baby, and calling of your mother, calling by your father. ಅಲ್ವಾ, ಅಮ್ಮ ಕರಿತಾ ಇರ್ತಕ್ಕಂಥ ಶಬ್ದ, ಅಪ್ಪ ಕರಿತಾ ಇರ್ತಕ್ಕಂಥ ಶಬ್ದ, ವೆಹಿಕಲ್ಸ್ ಓಡಾಡ್ತಕ್ಕಂಥ ಶಬ್ದ, ಬೆಕ್ಕು ಮ್ಯಾವ್ ಅಂತ ಗುಡ್ತಕ್ಕಂತಹ ಶಬ್ದ, ಎಲ್ಲಾ ಶಬ್ದಗಳನ್ನ ಕೇಳಿಸ್ಕೊಳ್ತೀರಾ. ಲಿಸನ್ ಟು ದ ಸೌಂಡ್ ಕೇರ್ಫುಲಿ ಚಿಲ್ಡ್ರನ್, ರಿಲ್ಯಾಕ್ಸ್ ಬೈ ಯುವರ್ ಬಾಡಿ. ಆ ರೀತಿ ಕೇಳಿಸ್ಕೊಳ್ತಕ್ಕಂಥ ಸೌಂಡ್ ಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಅನ್ನ ಮಾಡ್ತಾ ಹೋಗಿ. Okay children, read the passage carefully and listen to the sound. Now go to the next one. The following are few sounds we hear almost every day. ಇಲ್ಲಿ ಕೆಲವೊಂದು ಸೌಂಡ್ ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೆಲವೊಂದು ಜೋರಾಗಿರ್ತಕ್ಕಂಥ ಶಬ್ದಗಳನ್ನ ಕೇಳಿಸ್ಕೊಳ್ತೀವಿ. ಅಂದ್ರೆ we can hear loud sounds and sometimes we can hear soft sounds. ಅಲ್ವಾ, ಕೆಲವೊಂದು ಶಬ್ದಗಳು ಜೋರಾಗಿರುತ್ತೆ, ಇನ್ನು ಕೆಲವೊಂದು ಶಬ್ದಗಳು ತುಂಬಾ ಸಾಫ್ಟ್ ಆಗಿ ಇರುತ್ತೆ. ವಾಟ್ ಆರ್ ದ ಲೌಡ್ ಸೌಂಡ್ಸ್? ಈ ಲೌಡ್ ಸೌಂಡ್ಸ್ ಗಳು ಯಾವ್ಯಾವುದು? ಕ್ಲಾಪಿಂಗ್ ಹ್ಯಾಂಡ್ಸ್, isn't it? When we clap hands it will be listened very loudly. ಅಲ್ವಾ, ಅದು ತುಂಬಾ ಜೋರಾಗಿ ಕೇಳಿಸುತ್ತೆ. A bee buzzing of the bee is very irritating sound. Isn't it? ಅದು ತುಂಬಾ ಇರಿಟೇಟ್ ಮಾಡ್ತಾ ಇರುತ್ತೆ. Bee buzzing. Stamping feet,
It may hear very slowly. ನಮ್ಮ ಕಾಲುಗಳನ್ನ ನಾವು ಟಪ್ಪ 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 ಸ್ಟಾಂಪ್ ಮಾಡಿದಾಗ it can be hear very slowly. A car moving, it is a loud sound. A wind blowing, sometimes a wind blowing we may listen and we can't be listen at sometimes. ಬಿರುಗಾಳಿ ಬಂದಾಗ ಅದು ಜೋರಾಗಿ ಅಂದ್ರೆ ಕೇಳಿಸಲ್ಲ, ನಾವು ಸೌಂಡ್ ಅನ್ನ ಫೀಲ್ ಮಾಡ್ತೀವಿ. ಗಾಳಿ ಬೀಸೋದನ್ನ we can feel it. ಗಾಳಿ ಬೀಸ್ತಾ ಇದೆ, ಅಬ್ಬಾ ಇಷ್ಟು ತಣ್ಣ ಗಾಳಿ ಬೀಸ್ತಾ ಇದೆ ಅಂತ we can feel it, but we can't see the wind blowing. ಗಾಳಿ ಬೀಸೋದನ್ನ ಎಲೆಗಳ ಮುಖಾಂತರ ಅಥವಾ ನಾವು ಹೊರಗೋಗಿ ನಿಂತ್ಕೊಂಡಾಗ ನಮ್ಮ ಬಟ್ಟೆಗಳೇನಾದ್ರೂ ಹಾರ್ತಾ ಇದ್ರೆ ಸೊ ಗಾಳಿ ಬೀಸ್ತಾ ಇದೆ ಅಂತ ನಾವು ಕೇಳಿಸ್ಕೊಂತೀವಿ. ಸೊ ಇಟ್ ಈಸ್ ಆಲ್ಸೋ ಎ ಸಾಫ್ಟ್ ಸೌಂಡ್. ರಸ್ಲಿಂಗ್ leaves, it is also very soft sound, isn't it? ಎಲೆಗಳು ಉದುರ್ತಕ್ಕಂಥದ್ದು. ಆಮೇಲೆ the feather dropping also, ಒಂದು ಪಕ್ಷಿಯ ಗರಿಗಳು ಬೀಳ್ತಕ್ಕಂಥದ್ದು, ಅದು ಸಹ ವೆರಿ ಸಾಫ್ಟ್ ಸೌಂಡ್. a horn blowing, it is a very loud sound, isn't it? ಅದು ನಮಗೆ ಜೋರಾಗಿ ಕೇಳಿಸುತ್ತೆ ಅಲ್ವಾ ಮಕ್ಕಳೇ? ಲೆಟ್ಸ್ ಪ್ರಾಕ್ಟೀಸ್ ವರ್ಡ್ಸ್. ಇಲ್ಲಿ ಕೆಲವೊಂದು ಶಬ್ದಗಳನ್ನ ಕೊಟ್ಟಿದ್ದಾರೆ, ಅಂದ್ರೆ ಒನ್ ವರ್ಡ್ ಶಬ್ದ. ಬೈ ರೀಡಿಂಗ್ ಸೆಂಟೆನ್ಸಸ್ ವಿ ಶುಡ್ ಗಿವ್ ದ ಒನ್ ವರ್ಡ್ ಅಂಡ್ ಫಿಲ್ ದ ಮ್ಯಾಚ್ ದ ಮಿಸ್ಸಿಂಗ್ ಲೆಟರ್ಸ್ ಫ್ರಮ್ ದಿಸ್ ಪ್ಯಾಸೇಜ್. ಒನ್ ಹೂ ಸೇಲ್ಸ್ ಅಕ್ರಾಸ್ ದ ರಿವರ್ ಆರ್ ಎ ಸಿ, ಒಂದು ನದಿಯನ್ನ ಅಥವಾ ಸಮುದ್ರದಲ್ಲಿ ಸಮುದ್ರಯಾನವನ್ನ ಮಾಡ್ತಕ್ಕಂಥ ವ್ಯಕ್ತಿಗೆ ಏನಂತ ಕರೀತಾರೆ? ಸೇಲರ್ ಅಂದ್ರೆ ನಾವಿಕ. SAILOR, ಸೇಲರ್. ಒನ್ ಹೂ ಕ್ಯಾಚಸ್ ಫಿಶ್ ಫಾರ್ ಹಿಸ್ ಲಿವಿಂಗ್, fisherman. FISHERMAN, fisherman. A tall building in the sea, who guides the sailors. ತುಂಬಾ ಎತ್ತರದಲ್ಲಿ ಸಮುದ್ರ ತೀರದಲ್ಲಿ ಇರ್ತಕ್ಕಂತಹ ಒಂದು ಎತ್ತರವಾದ ಗೋಪುರದ ರೀತಿಯ ಕಟ್ಟಡ, ದಟ್ ಈಸ್ ಲೈಟ್ ಹೌಸ್ ಅಲ್ವಾ? ಲೈಟ್ ಹೌಸ್ ಅಂತ ಕರೀತಾರೆ. ದ ಏರಿಯಾ ಆಫ್ ಲ್ಯಾಂಡ್ ಬೈ ದ ಸೈಡ್ ಆಫ್ ದ ಸೀ, ಆ ಒಂದು ಸೈಡ್ ಅಲ್ಲಿ ಇರ್ತಕ್ಕಂಥ ಸಮುದ್ರ ತೀರಕ್ಕೆ ಸೀ ಶೋರ್ ಅಥವಾ ಇನ್ನು ಸಿಂಪಲ್ ಆಗಿ ಬೀಚ್ ಅಂತಾನೂ ಸಹ ಕರೀತಾರೆ. ಬಟ್ ಇನ್ ದಿಸ್ ಲೆಸನ್ ವಿ ಕ್ಯಾನ್ ಯೂಸ್ ಇಟ್ ಆಸ್ ಎ ಸೀ ಶೋರ್. ಆ ಜರ್ನಿ ಬೈ ಸಿ, ಸಮುದ್ರ ತೀರಕ್ಕೆ ಸಮುದ್ರದಲ್ಲಿ ಪ್ರಯಾಣ ಮಾಡೋದಕ್ಕೆ ಓಯೇಜ್ ಅಂತ ಕರೀತಾರೆ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು ಅಂಡ್ ಕಾಪಿ ಟು ಯುವರ್ ಕ್ಲಾಸ್ ವರ್ಕ್. ತಪ್ಪದೆ ಈ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲದನ್ನು ಕಾಪಿ ಮಾಡಿ ಕ್ಲಾಸ್ ವರ್ಕ್ಗೆ. ಅಂಡ್ thank you one and all for listening my class. I put homework after this video. Thank you. Have a nice days and be prepared with your notes and copy to the class works. Be safe in your homes, children, and thank you one and all. Have a good day. Bye.